ಪರಿಚಯ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಇವರು 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಅಗ್ನಿಹಂಸ, ಅನಿಕೇತನ, ಅನುತಾರ, ಅಮಲನ ಇವು ಇವರ ಕಥೆ. ಇಕ್ಷಗಂಗೋತ್ರಿ ಇವರ ಪ್ರಮುಖ ಕಥೆಗಳಾಗಿವೆ. ಕದರಡಲೆ, ಕನ್ನಡ ಡಿಂಡಿಮ, ಕಬಿಗನ ಕೈಬುಟ್ಟಿ, ಕಲಾಸುಂದರಿ, ಕಿಂಕಿಣಿ, ಕೃತಿಕೆ, ಕೊನೆಯ ತೆನೆ, ತೋಳು, ಕೋಗಿಲೆ ಮತ್ತು ಸೆಮಿಯೆಟ್, ರಷ್ಯ, ಚಂದ್ರಮಂಚಕ್ಕೆ ವಾಚಕೋರಿ, ಜೇನಾಗುವ, ನವಿಲು, ಪಕ್ಷಿಕಾಶಿ, ಪಂಚಜನ್ಯ, ಪ್ರಾರ್ಥನಾ, ಗೀತಾಂಜಲಿ, ಪ್ರೇತಕ್ಯು, ಪ್ರೇಮ ಕಾಶ್ಮೀರ, ಮಂತ್ರಾಕ್ಷತೆ, ಸಮುದ್ರ ಲಂಘನ, ಷೋಡಶಿ, ಹಾಳೂರು, ಹೊನ್ನ ಹೊತ್ತಾರೆ ಇವು ಇವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಶ್ರೀರಾಮಾಯಣ ದರ್ಶನಂ ಇವರ ಕಾವ್ಯನಾಮ. ಕಾನೀನ ಚಂದ್ರಹಾಸ, ಜಲಗಾರ, ಬಲಿದಾನ, ಬಿರುಗಾಳಿ, ಕೊರಳ್ಗೆ ಬೆರಳ್, ಮಹಾರಾತ್ರಿ, ಯಮನ ಸೋಲು, ರಕ್ಷಕ್ಷಿ, ವಾಲ್ಮೀಕಿಯ ಭಾಗ್ಯ, ಶೂದ್ರ ತಪಸ್ವಿ, ಶ್ಮಶಾನ, ಕುರುಕ್ಷೇತ್ರ ಇವು ಪ್ರಮುಖ ನಾಟಕಗಳು. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವು ಪ್ರಮುಖ ಕಾದಂಬರಿಗಳು. ನನ್ನ ಗೋಪಾಲ, ನನ್ನ ಮನೆ, ನರಿಗಳಿಗೇಕೆ ಗೂಡಿಲ್ಲ, ಬೊಮ್ಮನ ಹಳ್ಳಿಯ ಕಿಂದರಿ ಜೋಗಿ, ಮರಿ ವಿಜ್ಞಾನಿ, ಮೆಗಾಪುರ್, ಮೋಡಣ್ಣನ ತಮ್ಮ ಇವು ಮಕ್ಕಳ ಕೃತಿಗಳು. ಇವು ಅಲ್ಲದೆ 4 ಇಂಗ್ಲಿಷ್ ಕೃತಿಗಳನ್ನು ರಚಿಸಿದ್ದಾರೆ. ಕೃತಿಗಳು, ಲೇಖನಗಳು, ಭಾಷಣಗಳು, ಸಂಗ್ರಹ ಇತ್ಯಾದಿ ಕೂಡಿ ಒಟ್ಟು 83 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕವಿತೆಯ ಸಾರಾಂಶ. ಪ್ರಸ್ತುತ ಕವಿತೆಯಲ್ಲಿ ಕವಿಯು ಕನ್ನಡ ಭಾಷೆಯ ಡಿಂಡಿಮವನ್ನು ಬಾರಿಸಲು ಜನರಿಗೆ ಹೇಳುತ್ತಾರೆ. ಕರ್ನಾಟಕದ ಹೃದಯದಲ್ಲಿರುವ ಶಿವ ಎಂದರೆ ಸುಖ ಸಂತೋಷದ ಹೃದಯವನ್ನು ನೀನು ಯಾವಾಗಲೂ ಕನ್ನಡದ ಡಿಂಡಿಮವನ್ನು ಬಾರಿಸು. ಆ ಡಿಂಡಿಮವನ್ನು ಬಾರಿಸಲು ನೀನು ಹಿಂದೆ ಮುಂದೆ ನೋಡಬೇಡ. ನಿನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕನ್ನಡದ ಡಿಂಡಿಮವನ್ನು ಬಾರಿಸು. ಸತ್ತವರಂತೆ ಇರುವ ಜನರು, ಅಂದರೆ ಭಾಷೆಯ ಮೇಲೆ ಯಾವುದೇ ಅಭಿಮಾನ ಇಲ್ಲದೇ ಇರುವ ಜನರನ್ನು ನೀನು ನಿನ್ನ ಭಾಷೆ ಡಿಂಡಿಮದ ಧ್ವನಿಯಿಂದ ಅವರನ್ನು ಬಿಡಿದು ಎಬ್ಬಿಸು. ಭಾಷೆಯ ಬಗ್ಗೆ ಕಚ್ಚಾಡುವವರನ್ನು ನೀನು ಅವರೆಲ್ಲರನ್ನು ಕೂಡಿಸಿ ಒಲಿಸಿ, ಭಾಷೆಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವ ಜನರನ್ನು ನೀನು ಕಣ್ಣೀರು ಸುರಿಸುವ ಎಲ್ಲರನ್ನು ಒಂದೇ ತೇರಿನಲ್ಲಿ ಕುಳ್ಳಿರಿಸಿಕೊಂಡು ಬಾಳುವಂತೆ ನೀನು ಹಸರು. ಕರ್ನಾಟಕದ ಹೃದಯದಲ್ಲಿರುವ ಶಿವ ಎಂದರೆ ಸುಖ ಸಂತೋಷದ ಹೃದಯವನ್ನು ನೀನು ಯಾವಾಗಲೂ ಕನ್ನಡದ ಡಿಂಡಿಮವನ್ನು ಬಾರಿಸು. ಆ ಡಿಂಡಿಮವನ್ನು ಬಾರಿಸಲು ನೀನು ಹಿಂದೆ ಮುಂದೆ ನೋಡಬೇಡ. ನಿನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕನ್ನಡದ ಡಿಂಡಿಮವನ್ನು ಬಾರಿಸು ಎಂದು. ಕನ್ನಡ ಭಾಷೆಯು ಕ್ಷಯಿಸುತ್ತದೆ, ಆದರೆ ಅದರ ಪ್ರಭಾವ ಕಡಿಮೆಯಾಗುತ್ತದೆ. ಇದು ಶುಭವಲ್ಲದು. ಕೃತಿಯಲ್ಲ. ಕನ್ನಡ ಪ್ರತಿಯೊಬ್ಬ ಮಂಗಳ ಬುದ್ಧಿಯಲ್ಲಿ ಕನ್ನಡವು ಮೂಡಲಿ. ಕವಿಗಳು, ಋಷಿಗಳು, ಸಂತರ ಆದರ್ಶದಲ್ಲಿ ಅದು ಸರ್ವರಲ್ಲಿ ಸರ್ವೋದಯವಾಗಲಿ. ಕರ್ನಾಟಕದ ಹೃದಯದಲ್ಲಿರುವ ಶಿವ ಎಂದರೆ ಸುಖ ಸಂತೋಷದ ಹೃದಯವನ್ನು ನೀನು ಯಾವಾಗಲೂ ಕನ್ನಡ ಡಿಂಡಿಮವನ್ನು ಬಾರಿಸು. ಆ ಡಿಂಡಿಮವನ್ನು ಬಾರಿಸಲು ನೀನು ಹಿಂದೆ ಮುಂದೆ ನೋಡಬೇಡ. ನಿನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕನ್ನಡದ ಡಿಂಡಿಮವನ್ನು ಬಾರಿಸು. ಹೀಗೆ ಕವಿಯು ತನ್ನ ಕವಿತೆ ಕನ್ನಡ ಡಿಂಡಿಮೆಯಲ್ಲಿ ಕನ್ನಡ ಭಾಷೆಯ ಉದ್ಧಾರಕ್ಕಾಗಿ, ಅದರ ಬೆಳವಣಿಗೆಗಾಗಿ, ಅದನ್ನು ಸರ್ವರೂಪಿಯಾಗಿ ಇಡೀ ಕನ್ನಡ ನಾಡಿನಲ್ಲಿ ಪಸರಿಸುವಂತೆ ಮಾಡಲು ಕನ್ನಡ ಡಿಂಡಿಮವನ್ನು ಬಾರಿಸಲು ಎಚ್ಚರಿಸುತ್ತಾನೆ. ಈಗ ನೀವು ಎಚ್ಚರಾದರೆ, ಹಾಗೆಯೇ ಮಲಗಿಕೊಂಡರೂ ಹಿಂದೆ ಎಲ್ಲಿಗೆ ಆಗಮಿಸಿದ
ಮಾಡಿ ಅವರು ಸಂಸ್ಕೃತಿ, ಭಾಷೆ ಮತ್ತು ಧರ್ಮವನ್ನು ಅವಲಂಬಿಸುವಂತೆ ಮಾಡುವುದು ಸತ್ಯ. ಅದಕ್ಕಾಗಿ ನಾವು ತುಂಬ ಜಾಗೃತರಾಗಿರಬೇಕು. ಮಲಗಿರುವವರನ್ನು ಶಿವ ಕೈಯಲ್ಲಿ ಇರುವಂಥ ಡಿಂಡಿಮವನ್ನು ಬಾರಿಸಿ ಜನರನ್ನು ಎಚ್ಚರಿಸುವ ಕೆಲಸ ಮಾಡಬೇಕು. ಕನ್ನಡ ಭಾಷೆಯ ಬಗ್ಗೆ ಜನರ ಮನಸ್ಸು, ಬುದ್ಧಿ, ಹೃದಯದಲ್ಲಿ ತುಂಬುವಂತೆ ಮಾಡಬೇಕಾಗಿರುವುದು ಇಂದಿನ ಅವಶ್ಯಕವಾಗಿದೆ ಎಂದು ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಸಿಗಬೇಕಾದ ಗೌರವ, ಮಾನ, ಸನ್ಮಾನ ಸಿಗುತ್ತಿಲ್ಲ. ಅದಕ್ಕೆ ಇಲ್ಲಿಯ ಜನರ ಭಾಷಾಭಿಮಾನದ ಕೊರತೆ. ಇಲ್ಲಿಯ ಜನರ ತಮ್ಮ ಮಾತೃಭಾಷೆಯಲ್ಲಿಯೇ ವ್ಯವಹರಿಸುತ್ತಾರೆ. ಅದನ್ನು ನಿವಾರಿಸಿ ಎಲ್ಲರೂ ಕನ್ನಡವನ್ನು ಕಲಿತು ಅದರ ಬಗ್ಗೆ ಅಭಿಮಾನವನ್ನು ಪಡೆಯುವಂತೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂಬುದು ಕವಿತೆಯ ಆಶಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.